ಪಾಕಿಸ್ತಾನ ಹಿಡ್ಕೊಂಡಿದ್ದಾರೆ ಅವ್ರನ್ನ ಕುಂತಿದ್ದಾರೆ ಅಂತ. ಆದರೆ ಸೌರವ್ ಕಾಲಿಯಾ ಮತ್ತು ತಂಡದ ಶವಗಳು ಸಿಕ್ಕಾಗ ಸ್ನೇಹಿತರೆ, ನಾವು ಆ ವಿಡಿಯೋಗಳನ್ನ ನೋಡಿದ್ದೀವಿ. ಅವರ ಶವದ ಸ್ಥಿತಿ ಹೇಗಿತ್ತು ಅಂದರೆ, ಸೌರವ್ ಕಾಲಿಯಾ ಕೇವಲ 21-22 ವರ್ಷದ ಯುವಕ. ಅವರು ಎಷ್ಟೇ ಚಿತ್ರಹಿಂಸೆ ನೋಡಿದರೂ ನಮ್ಮ ಭಾರತದ ಒಂದು ಮಾಹಿತಿ ಕೂಡ ವೈರಿಗಳಿಗೆ ನೀಡಲಿಲ್ಲ. ಅವರ ಕಣ್ಣುಗಳನ್ನು ಸ್ಕ್ರೂಡ್ರೈವರ್ ಹಾಕಿದ್ದಾರೆ, ಕಿವಿಗಳಿಗೆ ರಾಡ್ ಬಿಸಿ ಮಾಡ್ಕೊಟ್ಟಿದ್ದಾರೆ, ಅಂಗಾಂಗಗಳಿಗೆ ಸಿಗರೇಟಿಂದ ಸುಟ್ಟಿದ್ದಾರೆ. ಹೇಳ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ. ಅವರ ಗುಪ್ತಾಂಗಗಳನ್ನು ಕತ್ತರಿಸಿದ್ದಾರೆ. ಇನ್ನು ಕೆಲವು ಸೈನಿಕರ ದೇಹನ ತುಂಡು ತುಂಡಾಗಿ ಮಾಂಸದ ತುಂಡು ಥರ ಕತ್ತರಿಸಿ ಒಂದು ಮೂಟೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅವರ ಹೆಸರು ಬರೆದು ಒಂದು ನೇತಾಕಿ ಬಾರ್ಡ್ಗಳಲ್ಲಿ ಇಟ್ಟಿದ್ದಾರೆ. ಇಂತಹ ಸ್ಥಿತಿ ಬಂದಾಗ ನಮ್ಮ ಭಾರತೀಯರ ಮನಸ್ಥಿತಿ ಹೇಗಾಗಿರಬೇಕು? 26ನೇ ತಾರೀಕು ನಮ್ಮ ಭಾರತ ಸರ್ಕಾರ ಆಪರೇಷನ್ ವಿಜಯ್ ಅಂತ ಘೋಷಣೆ ಮಾಡುತ್ತೆ. ನಂತರ ಏರ್ಫೋರ್ಸ್ ಒಂದು ಸಫೇದ್ ಸಾಗರ್ ಅಂತ ಘೋಷಣೆ ಮಾಡುತ್ತೆ. ನೇವಿ ಅವರು ಒಂದು ತಲ್ವಾರ್ ಅಂತ ಒಂದು ಆಪರೇಷನ್ ಘೋಷಣೆ ಮಾಡ್ತಾರೆ. ಆ ಆಪರೇಷನ್ ವಿಜಯವಾಗಿ ನಾವು ತವಂಗ್ ಭಾಗವಾಗಿ ನಾವಿದ್ದೀವಿ. ಅಲ್ಲಿ ಮೊದಲನೇ ಹಂತದಲ್ಲಿ ನಮಗೆ ತುಂಬ ಹೇಗಾಯಿತು ಅಂದರೆ, ಆಪರೇಷನ್ ಸಫೇದ್ ಸಾಗರಲ್ಲಿ ನಮ್ಮ ಭಾರತೀಯ ವಾಯುಸೇನೆ ಏನಿತ್ತು ಅಟ್ಯಾಕ್ ಮಾಡಿದಾಗ ಅವ್ರು ಸ್ಟ್ರಿಂಗ್ ಆಪರೇಷನ್ ತುಂಬ ಹತ್ತಿರದಲ್ಲಿ ಸಿಕ್ತಿತ್ತು. ನಮ್ಮ 3-4 ಹೆಲಿಕಾಪ್ಟರ್ಗಳು ಮತ್ತು ಯುದ್ಧ ವಿಮಾನಗಳನ್ನು ಅವರು ಹೊಡೆದುರುಳಿಸಿದರು. ಅದರಿಂದ ನಮಗೆ ತುಂಬ ತೊಂದರೆಗಳಾಗ್ತಿತ್ತು. ನಂತರ ಸೇನೆಗಳು ಮುಂದೆ ಹೋಗೋದಕ್ಕೆ ನಮ್ಮ ಸೈನಿಕರು 527 ಜನ ಸೈನಿಕರು ಅದರಲ್ಲಿ ಹುತಾತ್ಮರಾಗಿದ್ದಾರೆ. 527 ಸೈನಿಕರ ಕಥೆಗಳನ್ನು ಹೇಳಿದ್ರೆ ನೀವು ಒಂದು ವಾರ ಎಲ್ಲಿ ಕೂತ್ಕೋಬೇಕಾಗುತ್ತೆ, ನಮಗೆ ವಾರ ಮಾತಾಡಬೇಕಾಗುತ್ತೆ. ಆದರೆ ಕೆಲವು ಸೈನಿಕರ ನಾನು ನಿಮ್ಗೆ ಹೇಳಬೇಕು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ 4 ಪೋಸ್ಟ್ಗಳನ್ನು ನಮಗೆ ಗೆದ್ದುಕೊಟ್ಟಿದ್ದಾರೆ. ಒಂದಾದ್ಮೇಲೆ ಒಂದು ಹೀಗೆ ತಮ್ಮ ಎಷ್ಟು ಅದಮ್ಮ ಸಾಹಸದಿಂದ ಅವರು ನಮಗೆ ಒಂದೊಂದು ಪೋಸ್ಟ್ಗಳನ್ನು ಗೆದ್ದುಕೊಟ್ರು ಅಂತ ಹೇಳಿದ್ರೆ, ತಮ್ಮ ಪ್ರಾಣವನ್ನು ನಮ್ಮ ಕರ್ನಾಟಕದವರೇ ಒಬ್ಬರು ನವೀನ್ ನಾಗಪ್ಪ ಅಂತೇಳಿ ಅವರ ಪ್ರಾಣ ಉಳಿಸ್ತಾ ಇವರ ದೇಹಕ್ಕೆ ಒಂದು ಗುಂಡು ತಗುಲುತ್ತೆ. ಅವರು ಅದರಲ್ಲಿ ಹುತಾತ್ಮರಾಗ್ತಾರೆ. ಹಾಗೆ ಮನೋಜ್ ಕುಮಾರ್ ಪಾಂಡೆ ಅಂತ ಒಬ್ಬ 21 ವರ್ಷದ ಬ್ರಾಹ್ಮಣ ಕುಟುಂಬದ ಹುಡುಗ, ತುಂಬ ಮೃದು ಸ್ವಭಾವ. ಅವರು ಗೋರ್ಖಾ ರೆಜಿಮೆಂಟ್ ಅವರಾಗಿರ್ತಾರೆ. ಗೋರ್ಖಾ ರೆಜಿಮೆಂಟಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಹಬ್ಬ ಬಂದರೆ ಅಲ್ಲಿ ಕುರಿ ಗಡಿಯೋದೇ ಒಂದು ಪ್ರಥಾ ಇರುತ್ತೆ. ಅದನ್ನು ಇವರು ಯಾರು ಎಲ್ಲಕ್ಕಿಂತ ಜೂನಿಯರ್ ಇರ್ತಾರೆ ಅವರೇ ಅಷ್ಟೇ ಕಡಿಬೇಕಾಗಿರುತ್ತೆ. ಏನು ಅವರ ವಿಶೇಷ ಆಚರಣೆ ಇರುತ್ತೆ ಅದ್ರ ಪ್ರಕಾರ ಗೋರ್ಖಾ ರೆಜಿಮೆಂಟಲ್ಲಿ ಮನೋಜ್ ಕುಮಾರ್ ಪಾಂಡೆ ಒಂದು ಕುರಿನ ಕಡಿದು 1-2 ದಿನಕ್ಕೆ ಅವ್ರು ಕೈ ತೊಳ್ಕೊಂತಾನೆ ಇರ್ತಾರೆ. ಅವ್ರಿಗೆ ಅದು ಅಷ್ಟು ನೋವಾಗಿದೆ, ನಾನು ಈ ಮುದ್ದು ಪ್ರಾಣಿನ ಸಾಯಿಸಿದ್ದೀನಿ ಅಂತ. ಅಂಥ ಒಬ್ಬ ಯೋಧ ತೊಲಾರಿಂಗ್ ಪೋಸ್ಟಲ್ಲಿ ವೈರಿಗಳನ್ನು ಅವಳ ಮದ್ದುಗುಂಡುಗಳು ಮುಗಿದ ನಂತರ ವೈರಿಗಳ ರುಂಟವನ್ನು ಚೆಂಡಾಡಿದಕ್ಕೆ ಹಿಂಜರಿಲಿಲ್ಲ. ಇದು ದೇಶ. ಇನ್ನೊಬ್ರು ಗನ್ನರ್ ಮ್ಯಾನ್ ಸತೇಂದ್ರ ಸಿಂಗ್ ಅಂತ ಹೇಳಿ, ಅವರು ಮತ್ತೆ ಸತೇಂದ್ರ ರೈಫಲ್ ಮ್ಯಾನ್ ಜೋಗಿಂದರ್ ಅಂತ ಹೇಳಿ, ಅವರು ಕೂಡ ವಿಪರೀತ ಒಂದು ಟೈಗರ್ ಹಿಲ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇಬ್ಬರು ತುಂಬ ವಿಶೇಷವಾಗಿ ಒಂದು ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಇಬ್ಬರು ಕೂಡ ಇವತ್ತು ಜೀವಂತವಾಗಿದ್ದಾರೆ. ಅವರನ್ನು ನಾನು ಮೈಸೂರಲ್ಲಿ ಒಂದಿನ NCC ಅವರಿಗೆ ಮಕ್ಕಳಿಗೆ ಅವರು ಮಾತಾಡಲಿಕ್ಕೆ ಬಂದಿದ್ದು, ಅವತ್ತು ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಮತ್ತು ನನ್ನ ಸರ್ವಿಂಗ್ ಟೈಮಲ್ಲಿ ಒಂದ್ಸರಿ ಮಾಡಿದ್ದೆ. ಅದಲ್ಲದೆ ಅವರು ಶತ್ರುಘ್ನ ಕುಮಾರ್ ಅಂತ ಹೇಳಿ ಬಿಹಾರ್ ರೆಜಿಮೆಂಟಿನ ಒಬ್ಬ ಯೋಧ. ನಮ್ಮಲ್ಲಿ ಇವರು 4 ಜನಕ್ಕೂ ಪರಮವೀರ ಚಕ್ರ ಸಿಕ್ಕಿದೆ. ಮಹಾವೀರ ಚಕ್ರ ಸಿಕ್ಕಂಥ ಒಬ್ಬರು ಯೋಧರು. ನಮ್ಮ ಒಬ್ಬ ಕ್ಯಾಪ್ಟನ್ ಹನೀಫ್ ಅಂಥೇಳಿ ಒಬ್ಬರವರ ಆ ಯುದ್ಧದಲ್ಲಿ ಒಂದು ಮೃತದೇಹ ಕೆಳಗಡೆ ಬಿದ್ದಿದೆ. ಪಾಕಿಸ್ತಾನದವರು ಇಲ್ಲಿ ಮೇಲ್ಗಡೆ ಇದ್ದಾರೆ, ಕೆಳಗಡೆ ನಮ್ಮವರಲ್ಲಿ ಬರಬೇಕಾದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅವರ ಮೃತದೇಹನ ನಾವು ತೊಗೊಳಕ್ಕಾಗ್ತಿಲ್ಲ. ಯಾಕಂದರೆ ಸ್ನೋಫಾಲ್ಸ್ ಆಗ್ತಿದೆ. ಹಾಗೆ ಇವರು ಮೇಲ್ಗಡೆಯಿಂದ ನಮಗೆ ಗುಂಡು ಹಾರಿಸ್ತಿದ್ದಾರೆ. ಆ ಹಂತದಲ್ಲಿ ನಮ್ಮ 7-8 ಜನ ಸೈನಿಕರು ಮೃತಪಡ್ತಾರೆ. ಆ ತಂಡದಲ್ಲಿ ಶತ್ರುಘ್ನ ಕುಮಾರ್ ಕೂಡ ಒಬ್ಬರು. ಏನು ಹೀಗೆ ಮೇಲೆ ಕೂತಿರೋರು ಕೆಳಗಡೆ ಇರೋರು ತುಂಬ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದಿತ್ತು. ಇದನ್ನು ಮಾಡ್ಬೇಕಾದ್ರೆ ಶತ್ರುಘ್ನ ಕುಮಾರ್ಗೂ 3 ಬುಲೆಟ್ ಕಾಲಿಗೆ ತಗೊಳುತ್ತೆ, 1 ಸೊಂಟಕ್ಕೆ ತಗೊಳುತ್ತೆ. ಅವ್ರು ಹೇಗೋ ಹೊತ್ತು, ಆದರೆ ಅವ್ರಿಗೆ ಜ್ಞಾನ ಬಂದ ಗೊತ್ತಾಗುತ್ತೆ ಅವ್ರು ಇನ್ನೂ ಬದುಕಿದ್ದಾರೆ ಅಂತ ಹೇಳಿ. ಅವರು ಹೇಗೆ ತಮ್ಮ ಬಟ್ಟೆನ ಬಿಚ್ಚಿ ಆ ಸ್ನೋ ಫಾಲ್ಸ್ ಬೀಳೋವಂಥ ಜಾಗದಲ್ಲಿ ಬಟ್ಟೆನ ಬಿಚ್ಚಿ ತನ್ನ ಕಾಲುಗಳಿಗೆ ರೈಫಲ್ ಕಟ್ಟಿ ಮತ್ತು ಅದನ್ನು ಜೊತೆ ಕಟ್ಕೊಂಡು ತೆವಳ್ಕೊಂಡು ಬರ್ತಾರೆ. ಅವರು ಹೀಗೆ ಬಿಟ್ಟ ಇಲ್ಲಿ ಪೋಸ್ಟ್ ಇಲ್ಲಿದೆ, ಹೀಗೆ ನಾನು ಈ ಕಡೆ ಸ್ಟ್ರೈಟಾಗಿ ಹೋಗ್ತು ಅಂತ ಹೇಳಿದ್ರೆ ನಾನು ಪಾಕಿಸ್ತಾನ ಇದಕ್ಕೆ ಗುರಿ ಆಗ್ತೀನಿ ಅಂತ ಹೀಗೆ ಮತ್ತೆ ತಿರುಗಿಸ್ಕೊಂಡು ಬರ್ತಾರೆ. ಅವ್ರು ಇದ್ದ ಸ್ಥಿತಿಗೆ ಅವರು ಹೀಗೆ ತಿರ್ಕೊಂಡು ಬರೋದಕ್ಕೆ ಎಷ್ಟು ದಿನ ಆಗಿತ್ತು? 7 ದಿನ ಆಗಿತ್ತು. ಆ 7 ದಿನಗಳ ಕಾಲ ಅವರಿಗೆ ಒಂದು
ನೀರಿಲ್ಲ, ಉಪವಾಸ ಅಲ್ಲೇನಿತ್ತು ಐಸ್ ಬಿದ್ದಿತ್ತು ಅದನ್ನೇ ಬಾಯಿಗೆ ಹಾಕೊಳ್ಳೋದು, ಮುಂದೆ ಹೋಗೋದು, ಅದನ್ನೇ ಬಾಯಿಗೆ ಹಾಕೊಳ್ಳೋದು, ತೆಗೆದುಕೊಳ್ತೋದು. ಅಷ್ಟು ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ ಅವರು ಬಂದು ಇದು ಮಾಡಿದ್ದಾರೆ. ಅಲ್ಲಿ ಒಂದು ನೀರು ಹರಿತಿತ್ತು, ಅಲ್ಲಿ ನೀರು ಕುಡಿಯಕ್ಕೆ ಬಂದಿದ್ದಾರೆ. ಅವರು ನೀರು ಕುಡಿಯಕ್ಕೆ ಬಂದಾಗ ಪಾಕಿಸ್ತಾನದ 2 ಸೈನಿಕರು ನೀರು ತೊಳಕ್ಕೆ ಹಳ್ಳಕ್ಕೆ ಬರ್ತಿದ್ದಾರೆ. ಒಂದು ಹಳ್ಳದಲ್ಲಿ ನೀರು ಹರಿತಿತ್ತು. ಸೊ ಆ ಹಳ್ಳದಲ್ಲಿ ನೀರು ಈ ಪಾಕಿಸ್ತಾನಿ ಸೈನಿಕ ಬಂದು ಇವರಂತೂ ಸಾಯಿಸ್ತಾರೆ. ಇವ್ರ ಕೈಲಿ ಆಗಲಲ್ಲಿ ಭುಜಕ್ಕೆ ಒಂದು ಗುಂಡು, ಸೊಂಟಕ್ಕೆ ಬಂದು, ಮತ್ತೆ ಕಾಲಿಗೆ 3 ಗುಂಡುಗಳು ಬಿದ್ದಿದೆ. ಈಗ ಬಿಟ್ಟರು ಕಷ್ಟ, ಇದ್ರೂ ಕಷ್ಟ. ಹೇಗಾಗುತ್ತೆ ದೇವರು ಎಲ್ಲ ಹೆಸರು ತೊಗೊಂಡು ಅವ್ರಿಗೆ ಕೈಯಲ್ಲಿ ರೈಫಲ್ ಎತ್ತಕ್ಕಾಗಲಿಲ್ಲ. ತುಂಬ ಕಷ್ಟಪಟ್ಟು ರೈಫಲ್ ಎತ್ಕೊಂಡು ಅವ್ರ ಹತ್ರ ಬಂದಾಗ ಆ 2 ಸೈನಿಕರನ್ನ ಗುಂಡು ಹೊಡೆದು ಸಾಯಿಸಿ ಅವ್ರ ಐಡೆಂಟಿ ಕಾರ್ಡ್ ಮತ್ತು ರೈಫಲ್ನ ತೊಗೊಳ್ತಾರೆ. ರೈಫಲ್ ಅಲ್ಲೇ ಅವ್ರು ಸಿಗ್ತಾರೆ, ಯಾಕಂದರೆ ಅವರು ಭಾರ ಎತ್ತಕ್ಕಾಗ್ತಿದ್ದಿಲ್ಲ. ಆ ಐಡೆಂಟಿ ಕಾರ್ಡ್ನ ತೊಗೊಂಡ್ಬರ್ತಾರೆ. ಮುಂದೊಂದು ದಿನ ಪ್ರವೇಶ್ ಮುಷರಫು ಯಾವತ್ತು ಚೈನಾಗೆ ಒಂದು ತಮ್ಮ ಸಾಯಹಸ್ತ ಗೆಳ್ಳಿಗೆ ಹೋಗಿರ್ತಾರೆ. ಅವತ್ತು ಈ ಐಡೆಂಟಿ ಕಾರ್ಡ್ಗಳು ನಮ್ಮ ಭಾರತದವರು ಪ್ರಸ್ತುತಪಡಿಸ್ತಾರೆ. ಇಲ್ಲ ನಿಮ್ಮ ಸೈನಿಕರೇ ಇದನ್ನ ಇದು ಮಾಡಿರೋದು ಅಂತ ಹೇಳಿ. ನಮ್ಮ ಸೈನಿಕರು ಅಲ್ಲಿ ಸತ್ತಂಥ ಯೋಧರನ್ನು ಅವರ ಧರ್ಮದ ಅನುಸಾರನೇ ಅಲ್ಲೇ ಮಾಡಿದ್ದಾರೆ. ಒಬ್ಬ ಮೌಲ್ವಿನ ಕರೆಸಿ ಅವರಿಗೆ ನಮಾಜ್ ಓದಿಸಿ ಅವರ ಧರ್ಮದ ಅನುಸಾರ. ಇದು ಭಾರತೀಯ ಸೈನಿಕರ ವೃತ್ತಿಪರತೆ. ನಾವು ಎಲ್ಲರೂ ಅವರು ವೈರಿಗಳು ಅಂತ ಹೇಳಿ ಅವರನ್ನು ನಾವು ಅವರ ದೇಶಕ್ಕೋಸ್ಕರ ಹೋರಾಡಕ್ಕೆ ಬಂದಿದ್ದಾರೆ, ನಾವು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತೀವಿ. ಆದರೆ ಏನೊಂದು ವೃತ್ತಿಪರತೆ ಇದೆಯಲ್ಲ, ಅದು ಭಾರತೀಯ ಸೈನಿಕರಲ್ಲಿ ತುಂಬ ಇದೆ. ನಾನು ಮಕ್ಕಳನ್ನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನೀವು ನೃತ್ಯ ಕಲಿತಿದ್ರೆ ಆ ನೃತ್ಯ ಜೊತೆಗೆ ನೀವು ದೇಶಭಕ್ತಿ, ದೇಶದೃಢತೆ ಕಲ್ತ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ನಾವು ಈ ದೇಶನ ಒಳ್ಳೆಯ ರೀತಿಯಲ್ಲಿ ಬಿಟ್ಕೊಳಕ್ಕಾಗಲ್ಲ. ನಾವು ಇವತ್ತು ಹೇಗಿದ್ದೀವಿ, ಹೇಗೆ ಬದುಕ್ತಿದ್ದೀವಿ, ಹೇಗೆ ಬಾಳ್ತಿದ್ದೀವಿ ಅನ್ನೋಕ್ಕಿಂತ ಮುಖ್ಯ ನಾವು ನಾಳೆ ಬರೋ ಪೀಳಿಗೆಗೆ ಹೇಗೆ ನಮ್ಮ ದೇಶನ ಕೊಡ್ತೀವಿ, ನಮ್ಮ ಮಣ್ಣನ್ನು ಹೇಗೆ ಕೊಡ್ತೀವಿ, ನಮ್ಮ ಗಾಳಿನ ಹೇಗೆ ಕೊಡ್ತೀವಿ, ನಮ್ಮ ನೀರಿಗೂ ಹೇಗೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮಕ್ಕಳೆಲ್ಲರೂ ಭಾರತೀಯ ಸೇನೆ ಬಗ್ಗೆ ತಿಳ್ಕೊಳ್ಳಿ, ಜಿಯೋ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳಿ. ಯಾಕಂದರೆ ವಿಶ್ವದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ, ನಾವು ಬದುಕೋಕ್ಕಾಗಲ್ಲ. ಇವತ್ತು ನೋಡಿ, ಒಂದು ಸಣ್ಣ ಕಥೆ ಇದೆ. ಈಗ ನಮ್ಮ 2014ಕ್ಕಿಂತ ನಮ್ಮ ಪ್ರಧಾನಿ ಆಗಿಕ್ಕಿಂತ ಮುಂಚೆ ನಮ್ಮ ಭಾರತದ ಸ್ಥಿತಿಗಳು ಏನಿದೆ ಮತ್ತು ಈಗಿನ ಸ್ಥಿತಿ ಏನಿದೆ, ನನಗೆ ಗೊತ್ತಿರೋ ಒಂದು ಸಣ್ಣ ಕಥೆ ಏನು ಹೇಳಿದ್ರೆ, ಒಂದು ಸಿಂಹ ಒಂದು ಕಾಡಿನಲ್ಲಿ ರಾಜ ಆಗಿರುತ್ತೆ. ಯಾಕೆ ರಾಜ ಆಗಿರುತ್ತೆ? ಅದು ಚಿರತೆ ಥರ ಸ್ಫೂರ್ತಿದಾಯಕ ಇಲ್ಲ, ಆನೆ ಥರ ಬಲಿಷ್ಠವಾಗಿಲ್ಲ, ನರಿ ಥರ ಬುದ್ಧಿ ಇಲ್ಲ. ಆದರೂ ಸಿಂಹ ರಾಜ. ಯಾಕೆ? ಯಾಕಂದ್ರೆ ಅದು ಅನ್ಕೊಳ್ತೀನಿ ನಾನು ರಾಜ ಅಂತ. ಬಿಕಾಸ್ ಇಟ್ಸ್ ಥಿಂಕ್ ಇಸ್ ಐ ಆಮ್ ಎ ಲಯನ್. ಅದೇ ರೀತಿ ನಾವು ನಮ್ಮ ಬಗ್ಗೆ ಎಲ್ಲಿ ತನಕ ಆತ್ಮವಿಶ್ವಾಸ ಇರಲ್ವೋ ಅಲ್ಲಿ ತನಕ ನಮ್ಮ ಬೇರೆ ದೇಶದ ಎಲ್ಲರೂ ನಮ್ಮನ್ನು ಒಟ್ಟು ಮಾಡಿ ಊಟೋದೇನು ಗಳಿಸೋದು ಇದೆಲ್ಲ ಮಾಡ್ತಾನೆ ಇರ್ತಾರೆ. ಇವತ್ತಿನ ದಿನಾಂಕದಲ್ಲಿ ನಮ್ಮ ದೇಶದ ಸ್ಥಿತಿಗತಿಗಳು ಬದಲಾವಣೆ ಆಗಿದೆ. ಇಂಥ ಬದಲಾವಣೆ ಆಗಿರೋಂಥ ದೇಶನ ನಾವು ಇನ್ನಷ್ಟು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಇದಕ್ಕೆ ಮುಖ್ಯವಾಗಿ ನಮ್ಮೆಲ್ಲ ಪೂರ್ವಜರು ನಮಗೆ ಕೊಟ್ಟಿರುವ ಕೊಡುಗೆಗಳು, ನಮಗೆ ಈ ನೃತ್ಯಾಭ್ಯಾಸ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಮತ್ತು ನಮ್ಮ ವೈದ್ಯ ಪದ್ಧತಿ ಆಗಲಿ, ನಾವೆಲ್ಲೂ ಬಿಟ್ಕೊಡ್ಬಾರ್ದು. ನಾವು ಬಿಟ್ಕೊಟ್ರೆ ನಾವು ಪಾಶ್ಚಾತ್ಯ ಕಡೆ ಹೋದ್ರೆ ಇದ್ರು ನಾವು ವೀಕ್ ಅಂತ ಹಾಗೆ ಆಗಿರೋದಿಲ್ಲ. ನಾವು ನಮ್ಮ ಎಲ್ಲಿ ತನಕ ನಮ್ಮ ಪೂರ್ವಜರು ಕಲಿಸಿರೋ ವಿದ್ಯೆಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಿದ್ವು, ಅಲ್ಲಿ ನಮಗೆ ಸಮರ್ಥತೆ ಖಂಡಿತ ಸಿಕ್ಕಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನಾನು ಅದನ್ನೆಲ್ಲನೂ ಮಾತಾಡೋಕ್ಕೆ ಹೋದರೆ ವಿಪರೀತ ಸಮಯಗಳಾಗುತ್ತೆ. ನಾನೀಗ ಸಣ್ಣದೊಂದು ಕತೆ ಹೇಳುತ್ತಲ್ಲ, ನನಗೆ ಒಂದು ಸೈನಿಕರ ಕಥೆಗಳು ಪಠ್ಯಪುಸ್ತಕದಲ್ಲಿ ಬರಬೇಕು ಅಂತ ನಿಮಗೆಲ್ಲ ಅನಿಸುತ್ತಾ? ಪಠ್ಯಪುಸ್ತಕಗಳು ಕಥೆಗಳಲ್ಲಿ ಬರಬೇಕು ಅಂತ ನಾವು ಏನೇನು ಓದ್ತಿದ್ದೀವಿ? ಅಕ್ಬರ್, ಬೀರ್ಬಲ್, ಇಂಥ ಕಥೆಗಳನ್ನು ಓದ್ತಿದ್ದೀವಿ. ನಮ್ಮಲ್ಲಿ ಒಬ್ಬ ಸೋಯಲ್ದೇವ್ ಅಂತ ಒಬ್ಬರು ರಾಜರಿದ್ದರು. 20 ಪ್ರಾಂತಗಳನ್ನು ಗಜನಿ ಮೊಹಮ್ಮದ್ ಮತ್ತು ಗೋರಿ ಮೊಹಮ್ಮದ್ ಇಬ್ಬರು ದಾಳಿ ಅಂತರದಲ್ಲಿ ಹೆಚ್ಚು ಕಡಿಮೆ 112 ವರ್ಷಾಂತರ ಇದೆ. ಈ 112 ವರ್ಷಾಂತರ ಯಾಕೆ ಬಂತು? ಇದರ ಮಧ್ಯದಲ್ಲಿ ಒಬ್ಬ ಸೋಯದೇವ ರಾಜ್ಯ 10,000, 2,000, 3,000, 4,000 ಸೈನ್ಯವನ್ನು ಕಟ್ಕೊಂಡು 3 ಲಕ್ಷ ಸೈನಿಕರ ಗಂಜನಿ ಮೊಹಮ್ಮದ್ ನಾಳಿನ ಹೊಡಾಡ್ತಾರೆ. ಅದು ಎಷ್ಟು ಕ್ರೂರವಾಗಿತ್ತು ಅಂತ ಹೇಳಿದ್ರೆ 3 ಲಕ್ಷ ಸೈನಿಕರ ರುಂಡವನ್ನು ಕತ್ತರಿಸಿ ಹಾಕಿರ್ತಾರೆ. ಇವತ್ತಿಗೂ ಬುಂದೇಲ್ಖಂಡದ ಜಾಗದಲ್ಲಿ ಉರುಂಡಗಳು, ಗಸ್ಕಲ್ಗಳು ಪತ್ತೆಯಾಗುತ್ತೆ ಅಂತ ಹೇಳ್ತಾರೆ. ಇಂತಹ ಇತಿಹಾಸ ಇರೋರು ನಮಗೆ ನಾವು ವೀಕ್ ಅನ್ಕೊಬಿಟ್ಟಿದ್ದೀವಿ. ನಾವು ತುಂಬ ಕಡಿಮೆ ನಮಗೆ ಗೊತ್ತಿದೆ. ನಮ್ಮಲ್ಲಿ ಏನು ಇಲ್ಲ ಅಂದ್ಕೊಂಡಿದ್ದೀವಿ, ಅದು ಖಂಡಿತ ಇಲ್ಲ. ನಮಗೆ ನಮ್ಮ ಒಂದು ದೈವದತ್ತ ಕೊಡುಗೆ ನಮ್ಮ ಋಷಿಮುನಿಗಳು, ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂಥ ವಿದ್ಯಾಭ್ಯಾಸ ಹಾಗೂ ವೈದ್ಯ ಪದ್ಧತಿಯಾಗಲಿ ಪ್ರತಿಯೊಂದು ಇದು ಕೂಡ ಏನು ನೃತ್ಯ ಕಲೆ ಇದೆ, ನಮ್ಮ ಪೂರ್ವಜರು ನೀಡಿರುವಂಥ ಇದು ಯಾವ ಇದು ಇದ್ರ ಮುಂದೆ ಏನಿದೆ, ಎಷ್ಟು ಕಷ್ಟ ಇದೆ ನೃತ್ಯ ಶೈಲಿಗಳು, ನೃತ್ಯ ಭಂಗಿ ನಿಲ್ಲುವಂಥದ್ದು.
ಮಾನಸಿಕವಾಗಿ ಸದೃಢ ಮಾಡುವಂಥವ್ರು ನೃತ್ಯ ಶೈಲಿಗಳು. ಇಂಥದನ್ನೆಲ್ಲ ಬಿಟ್ಟು ನಾವು ಬೇರೆ ಬೇರೆ ಪಾಶ್ಚಿಮಾತ್ಯ ಹೋಗ್ತಿದ್ವಿ. ಯಾರೋ ಒಬ್ರು ನನ್ನ ಪ್ರಕಾರ ಯಾರೋ ಪ್ರತಿಯೊಂದು ಮಾತನ್ನು ನಾನು ಹೇಳ್ತಿದ್ದೀನಿ, ತುಂಬ ಸುಲಭವಾಗಿ ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಖಂಡಿತ ಯಾರೋ ಒಬ್ಬ ಅವಿದ್ಯಾವಂತ ಹೇಳ್ದ, ಅಕ್ಬರ್ ಹೇಳಿದ್ದು ಅಂತ ಹೇಳ್ತಾರೆ, ನಾನು ಅವನ ಅವಿದ್ಯಾ ಅಂತ ಭಾವಿಸ್ತೀನಿ. ಅವ್ರು ನಿಜವಾಗ್ಲೂ ಅವಿದ್ಯಾವಂತಾನೆ, ಅವ್ರು ಅದು ಬೇರೆ ಮಾತು. ಅವನಿಗೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ ಮತ್ತು ಓದೋಕ್ಕೆ ಬರ್ತಿರ್ಲಿಲ್ಲ, ಅದಕ್ಕೋಸ್ಕರ ಅಂದ್ಬಿಟ್ಟು ಒಂದಷ್ಟು ಮಂತ್ರಿಗಳನ್ನ ಮತ್ತು ಇವ್ರನ್ನ ಪಂಡಿತರನ್ನ ಇಟ್ಕೊಂಡಿದ್ದ ಓದೋಕ್ಕೆ ಬರೆಯೋದಕ್ಕೆ, ಅದು ಬೇರೆ ಮಾತು. ಆದರೆ ಎವ್ರಿಥಿಂಗ್ ಈಸ್ ಲವ್ ಅಂಡ್ ಫಾರ್ ಅದು ಖಂಡಿತ ಅಲ್ಲ. ಏನಂದ್ರೆ ಎವ್ರಿಥಿಂಗ್ ಈಸ್ ಇನ್ ಲವ್ ಅಂಡ್ ವಾರ್ ಅಂತ ನಾವು ಒಪ್ಕೊಬಿಟ್ರೆ, ಪ್ರೀತಿ ಪ್ರೇಮದ ಹೆಸರಲ್ಲಿ ಹೆಣ್ಮಕ್ಳಿಗೆ ಆಸಿಡ್ ಹಾಕ್ತಿರೋರು ಫೇರ್ ಆಗ್ಬಿಡ್ತಾರೆ, ಮತ್ತೆ ಮಲಗಿರೋದು ಸೈನಿಕರನ್ನ ರುಂಡಗಳನ್ನ ಕಡ್ಕೊಂಡು ಹೋಗೋರು ಫೇರ್ ಆಗ್ತಾರೆ ಸೈನಿಕರೇ. ಅದರಿಂದ ಈ ಒಂದು ಕಾನ್ಸೆಪ್ಟ್ ಬೇರೆ. ನಮ್ಮ ಸಾಫ್ಟ್ ಟಾರ್ಗೆಟ್, ನಮ್ಮ ಬಾಲಿವುಡ್ ಏನು ಮಾಡ್ತಿದೆ, ನಮ್ಮ ಮಾನಸಿಕತೆಯಲ್ಲಿ ತುಂಬುತ್ತಿದೆ, ಅದನ್ನೆಲ್ಲ ಬಿಟ್ಟು ದಯವಿಟ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ, ಹಾಗೂ ನೀವು ಬೆಳೆಸಿ, ನೀವು ಸುರಕ್ಷಿತವಾಗಿ. ಒಂದು ಶಕ್ತಿಶಾಲಿ ದೇಶ ಶಕ್ತಿಶಾಲಿಯುತವಾಗಿದ್ದರೆ ನಾವು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾರು ಬೇಕಾದ್ರೆ ನಾವು ವೀಕ್ ಆಗಿತ್ತು ಅಂದರೆ ನಮ್ಮನ್ನು ಯಾರು ಬೇಕಾದ್ರೆ ಕಣ್ಣು ತೋರಿಸ್ತಾರೆ. ಅದರಿಂದ ನಾವು ಸದೃಢರಾಗಿ ಶಕ್ತಿಯುತವಾಗಿ ನಮ್ಮತನವನ್ನು ಬಿಟ್ಕೊಡದೆ ನಾವು ಇರಬೇಕು. ತಾವೆಲ್ಲರೂ ತುಂಬ ಹೊತ್ತಿಂದ ಈ ಕಾರ್ಯಕ್ರಮ ನೋಡ್ತೀರಾ. ನಾನು ಮತ್ತೊಮ್ಮೆ ನನ್ನ ಕರೆದು ಇಲ್ಲಿಗೆ ನನ್ನ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕುಮಾರ್ ಸರ್ಗೆ ಹಾಗೂ ತಂಡದವರಿಗೆ ಅನಂತ ಧನ್ಯವಾದಗಳು. ನನ್ನ ಮಾತುಗಳಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ.